ನಮಸ್ತೆ ಫ್ರೆಂಡ್ಸ್, ಇವತ್ತು ಒಣ ಕೊಬ್ಬರಿ ಬಳಸಿ ಕೊಬ್ಬರಿ ಬರ್ಫಿ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗಿಲ್ಲೇ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದರ ಮೇಲಿನ ಕಪ್ಪ ಭಾಗವನ್ನು ತೆಗೆದು ಹೆರೆದಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ಸಾಮಾನುಗಳು ಬೇಕನ್ನೋದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ 2 ಕಪ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, 1.5 ಕಪ್ ಸಕ್ಕರೆ, 1 ಕಪ್ ಹಾಲು ಮತ್ತು 3 ಟೇಬಲ್ ಸ್ಪೂನ್ ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ. ಈಗ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಕೊಬ್ಬರಿಯನ್ನು ಸ್ವಲ್ಪ ಹುರಿತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಬಹಳ ಕೆಂಪಾಗಿ ಹುರ್ಕೊಳ್ಬಾರ್ದು. ಸ್ವಲ್ಪ ಈ ಕೈ ಹಿಡಿದು ನೋಡಿದ್ರೆ ಬಿಸಿ ಅನಿಸ್ತಿರಬೇಕು, ಅಷ್ಟಾದರೆ ಸಾಕು. ಈಗ ಅದರಲ್ಲಿ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಅದರಲ್ಲಿ 1.5 ಕಪ್ ಸಕ್ಕರೆ ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಹುರಿತಾ ಹೋಗಬೇಕು. ಈಗ ಇದರಲ್ಲಿ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ಏಲಕ್ಕಿಯನ್ನು ಹಾಕಿ ಸರಿಯಾಗಿ ಕಲಿಸ್ಕೊಳ್ಬೇಕು. ಫ್ರೆಂಡ್ಸ್, ಇದನ್ನು ಕೈ ಬಿಡದೆ ಸರಿಯಾಗಿ 15ರಿಂದ 20 ನಿಮಿಷ ಕಲಿಸ್ತಾ ಹೋಗಬೇಕು. ತಾನೇ ಗಟ್ಟಿ ಆಗುತ್ತೆ. ಫ್ರೆಂಡ್ಸ್, ಇದು ಈ ಥರ ಆಗಬೇಕು. ಪ್ಯಾನಿಗೆ ಅಂಟಲಾರದ ಹಾಗೆ ಇವಾಗ ಮಾಡ್ತಾ ಇದ್ದೀನಲ್ಲ, ಈ ಥರ ನಾವು ಮಾಡ್ಕೊಳ್ತಾ ಹೋಗಬೇಕು. ಇದರಲ್ಲಿ ತುಪ್ಪ ಹಾಕೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಒಣ ಕೊಬ್ಬರಿಯಲ್ಲಿ ಆಲ್ರೆಡಿ ಎಣ್ಣೆ ಅಂಶ ಇರುತ್ತೆ. ಸ್ವಲ್ಪ ಕೈಯಿಂದ ಇದನ್ನು ಈ ಥರ ರೌಂಡ್ ಮಾಡಿ ನೋಡಬೇಕು, ಉಂಡೆ ಥರ. ಇವಾಗ ಇದಾಗಿದೆ ಫ್ರೆಂಡ್ಸ್. ಈಗ ಇದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಚಿ ಹಾಕ್ತಾ ಇದ್ದೀನಿ. ಇದು ಆರಿದ ಮೇಲೆ ನಮಗೆ ಬೇಕಾದ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಬೇಗ ಆಗುವಂಥ ರೆಸಿಪಿ. ಫ್ರೆಂಡ್ಸ್, ಈ ಕೊಬ್ಬರಿ ಮಿಠಾಯಿಯನ್ನು ಹಸಿ ಕೊಬ್ಬರಿ ಕೂಡ ಬಳಸಿ ಮಾಡಬಹುದು. ಮೊದಲೇ ಸಲ ಮಾಡೋರೆಲ್ಲ ಈ ಥರ ಒಣ ಕೊಬ್ಬರಿಯನ್ನು ಬಳಸಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ನಾವು ಇದನ್ನು ಕಲಿಬಹುದು. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.